ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವಿತ್ರ ಜಿಂಬಿ ಶಂಲಿಂಗ. ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಿ. ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಇವತ್ತು ವಿಷಯದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ, ನಾನು ಊರಿಗೆ ಬಂದಿದ್ದೀನಿ, ದಾವಣಗೆರೆಗೆ ಬಂದಿದ್ದೀನಿ. ಬೆಂಗಳೂರಿಂದ ದಾವಣಗೆರೆ ಬಂದು, ದಾವಣಗೆರೆ ಹತ್ರ ರಾಜ್ಯ ಕ್ಯಾಂಪ್ ಅಂತ. ಇಲ್ಲಿ ನೋಡಿ ನಮ್ಮ ಮಕ್ಕಳು, ಇದು ಎಲ್ಲ ನಮ್ಮ ಫ್ಯಾಮಿಲಿ. ಒಬ್ಬೊಬ್ರಿಗೆ ನಾಲ್ಕು ಜನ 5 ಜನ ಇದ್ದಾರೆ ಮಕ್ಕಳು. ಅವರೆಲ್ಲ ಏನು ಓದ್ತಾ ಇದ್ದಾರೆ, ಅವ್ರ ಹೆಸರು ಏನು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಕೇಳೋಣ. ನಿನ್ನ ಹೆಸರೇನಮ್ಮ? ಲಾವಣ್ಯ. ನೀನು ಎಷ್ಟು ಓದ್ತಾ ಇದೀಯಾ? 7ನೇ ತರಗತಿ. 7ನೇ ತರಗತಿ. ನಿಮ್ಮ ಅಪ್ಪ ಅಮ್ಮ ಹೆಸರೇನು? ಗಂಗಮ್ಮ ರಾಜಪ್ಪ. ನೀನ್ ಏನ್ ಆಗ್ಬೇಕಂತ ಆಸೆ ಇದೆ? ಡಾಕ್ಟರ್. ಯಾಕೆ ಆಗ್ಬೇಕು ಡಾಕ್ಟ್ರು? ಯಾರಿಗೆ ಇಂಗ್ಲಿಷ್ ಅಲ್ಲ, ನೀನ್ ಡಾಕ್ಟರ್ ಆಗ್ಬೇಕಲ್ಲ. ಒಂದ್ ನಿಮಿಷ ನೋಡಿ ನಮ್ಮ ಮಕ್ಳು ಹೆಂಗ್ ನಾಚಿಕೆತಾರೆ. ಇರ್ಕಳೆ, ಅದು ಲೈವಲ್ಲಿ ಹೋಗ್ತೈತೆ ನೋಡಿ. ಯಾಕೆ ಡಾಕ್ಟರ್ ಆಗ್ಬೇಕು? ಅವಳಿಗೆ ಆಲ್ರೆಡಿ ಚಿಕ್ಕವಳಿರುವಾಗ ಒಂದು ಈಟ್ರಾಗಿರೋ ಕೊಡಪನ ಮೇಲೆ ಕುತ್ಕೊಂಡು ಆಲ್ರೆಡಿ ಅವಳು ಫುಲ್ ಬ್ಯಾಕು ಬರ್ನ್ ಆಗಿತ್ತು. ಫುಲ್ ಬ್ಯಾಕು ಬರ್ನ್ ಆಗಿತ್ತು. ಅದಕ್ಕೋಸ್ಕರ ಅವಳು ಸುಟ್ಕೊಂಡು ಅನುಭವಿಸ್ತಾ ಇದ್ದಾಳಲ್ಲ, ಅದಕ್ಕೋಸ್ಕರ ಅವಳು ಡಾಕ್ಟರ್ ಆಗ್ಬೇಕಂತ ತುಂಬಾ ಇಷ್ಟಪಡ್ತಾ ಇದ್ದಾಳೆ. ಬನ್ನಿ ಇನ್ನೊಬ್ಬರನ್ನ ಎಂಟ್ರಿ ಮಾಡೋಣ. ನಿನ್ನ ಹೆಸರೇನಪ್ಪ? ಸಾಯಿಬಾಬಾ. ನಿಮ್ಮ ಅಪ್ಪ ಅಮ್ಮನ ಹೆಸರು? ರಾಜಪ್ಪ, ಗಂಗಮ್ಮ. ನೀನ್ ಎಷ್ಟು ಓದ್ತಾ ಇದೀಯ? 6ನೇ ಕ್ಲಾಸ್. ಏನ್ ಹೋಗ್ಬೇಕಂತ ಆಸೆ ಐತೆ? ಪೊಲೀಸ್. ಯಾಕೆ ಪೊಲೀಸ್ ಆಗ್ಬೇಕು? ಯಾರ ಕಳ್ಳರು ಬಂದಿರ್ತಾರಲ್ಲ ಅವ್ರು ಜೈಲಿಗೆ ನೋಡಿ, ನಮ್ಮ ಸರ್ಕಾರದ ಶಾಲೆ ಮಕ್ಕಳು ಯಾವ್ಯಾವ ತರ ಒಂದೊಂದು ಆನ್ಸರ್ ಮಾಡ್ತಾ ಇದ್ದಾರೆ. ಈ ಆನ್ಸರ್ ಮಾಡಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ಯಾವ ಪ್ರೈವೇಟ್ ಅಲ್ಲಿ ಓದೋರ್ ಮಕ್ಳಿಗೂ ಸಾಧ್ಯನೇ ಇಲ್ಲ. ನೋಡಿ, ಅವ್ನು ಪೊಲೀಸ್ ಆಗ್ಬಿಟ್ಟು ಕಳ್ಳರನ್ನ ಹಿಡ್ಕೊಂಡು ಜೈಲ್ಗೆ ಹಾಕ್ಬೇಕಂತೆ. ಎಷ್ಟು ವರ್ಷ ಇವಾಗ ನಿನಗೆ? ಎಷ್ಟು ವರ್ಷ? 11. 11 ವರ್ಷನಾ? ನನಗೆ 12 ವರ್ಷ. ಎಷ್ಟು ವರ್ಷ? 11 ವರ್ಷ ಇಲ್ಲ ಅವನಿಗೆ, ಕಮ್ಮಿ ಐತಿ. ಎಷ್ಟನೇ ಕ್ಲಾಸ್ ಹೇಳಿ ಇವಾಗ? 6 ಇಲ್ಲ, 6ನೇ 11 ವರ್ಷ ಇಲ್ಲ. ಸರಿ ಬನ್ನಿ, ಇವಾಗ ಬೇರೆ ಮಕ್ಳು ಮತ್ತೆ ಇಂಟ್ರೂ ಮಾಡೋಣ. ಬನ್ನಿ. ಹತ್ರ ಬರ, ನಾಚಿಕೆ ಬರ್ ನೋಡ. ಅಂದ್ರೆ ನಾನೇ ಮಾತಾಡ್ತಿದ್ದೀನಿ, ಬರೀ. ನಿನ್ನ ಹೆಸರೇನ? ಲಕ್ಷ್ಮೀದೇವಿ. ನಿಮ್ಮ ಅಪ್ಪಮ್ಮನ ಹೆಸರೇನು? ರಾಜಪ್ಪ, ಗಂಗಮ್ಮ. ಎಷ್ಟು ಓದ್ತಾ ಇದೆಯಾ? 9. ಏನ್ ಆಗ್ಬೇಕಂತ ಆಸೆ ಐತೆ? ಡಾಕ್ಟರ್. ಯಾಕೆ ಆಗ್ಬೇಕು ಆಸೆ? ಬಡವರು ಬಗ್ಗರಿಗೆ ಸಹಾಯ ಮಾಡಿ ಅವ್ರನ್ನ ಟ್ರೀಟ್ಮೆಂಟ್ ಮಾಡಿ ಚೆನ್ನಾಗಿ ನೋಡ್ಬೇಕನ್ನೋದು ಆಸೆ. ಹೌದಾ? ನೋಡಿ, ಇಷ್ಟು ಮಕ್ಕಳಲ್ಲಿ ಈ ಸಂದೇಶ ಮನಸ್ಸಿಗೆ ಟಚ್ ಆಯಿತು. ನೋಡಿ, ನಿಮಗೆ ಟಚ್ ಆಗಿದೆ. ಪ್ಲೀಸ್ ಏನು ಯಾವ ಥರ ಹೇಳಿದ್ರು ಅಂತ ಕಮೆಂಟ್ಸ್ ಮಾಡಿ. ಮತ್ತೆ ಬನ್ನಿ, ಇಲ್ಲಿ ನಮ್ಮ ಪುಟಾಣಿಗಳಿದ್ದಾರೆ, ಇವ್ರಿಗೂ ಇಂಟರ್ವ್ಯೂ ಮಾಡೋಣ. ಹೇಳಮ್ಮ. ನೋಡಿ, ನಮ್ಮ ಪುಟಾಣಿಗಳು ಅವರಿಗೆ ನೋಡಿ, ನಮ್ಮ ಪುಟಾಣಿ ಮಕ್ಕಳು ನಾನು ಇನ್ನು ಏನು ಕೇಳಿಲ್ಲ, ಅಲ್ಲ ಪರಾರಿ ಎದ್ದು ಬಿಟ್ರು. ಬರ್ರಿ ನೋಡಿ, ಅವರೆಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರು. ನೋಡಿ, ಅಲ್ಲೊಬ್ಳಿದಾಳೆ ಬಡ್ರಪ್ಪ, ಹೇಳ, ಅವಳು ಏನು ಹೇಳಲ್ಲ ಅಂತಾಳೆ. ನೋಡಿ, ನಿನ್ ಮಗಳು ಏನು ಹೇಳಿಲ್ಲ ಕಣೆ. ಬಾರ ಹೇಳು.